ಶಿರಸಿಯಲ್ಲಿ ಎಲ್ಲಿ ನೋಡಿದರೂ ಸಾರ್ವಜನಿಕ ಗಣೇಶೋತ್ಸವದ ಸಂಭ್ರಮ. ವಿರಾಜಮಾನವಾಗಿ ರಾರಾಜಿಸುತ್ತಿರುವ ಗಣೇಶ. ವಿಶೇಷವಾಗಿ ಮಾರಿಕಾಂಬಾ ಯುವಕ ಮಂಡಳಿ ಮಾರಿಗುಡಿ ಇವರು ಪ್ರಾಯೋಜಿಸಿರುವ ಸಾರ್ವಜನಿಕ ಗಣೇಶೋತ್ಸವ 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸುವರ್ಣ ಮಹೋತ್ಸವದ ಸಲುವಾಗಿ ಯುವಕ ಮಂಡಳಿ ಆಯೋಜಿಸಿದ ಕಾರ್ಯಕ್ರಮ ವಿಭಿನ್ನವಾಗಿತ್ತು. ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕರಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷರು ಹಾಗೂ ವಿಶ್ವಂಬರ ಟಿವಿ ಮತ್ತು ವಾರಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರುವ ಅನಂತಮೂರ್ತಿ ಹೆಗಡೆಯವರನ್ನು ಯುವಕ ಮಂಡಳಿಯವರು ಸನ್ಮಾನಿಸಿದರು. ಮಹಾಗಣಪತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಈ ಪೂಜೆಯ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ದೇಶ ಕಾಯುತ್ತಿರುವಂತಹ ದೇಶ ಸೇವಕರಾದಂತಹ ನಿವೃತ್ತ ಯೋಧರೇ, ನಮ್ಮೆಲ್ಲರನ್ನ ಕಾಪಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳೇ, ಈ ಸಮಿತಿಯ ಅಧ್ಯಕ್ಷರಾದಂತಹ ನಾಗೇಶ್ ದೇವರವರೇ, ರಮೇಶ್ ದುಭಾಷಿಯವರೇ, ರಾಮಗಿಣಿಯವರೇ, ಗಣಪತ್ ನಾಯಕರೇ, ಎಲ್ಲ ಹಿರಿಯರೇ, ಎಲ್ಲ ಮಹಾಗಣಪತಿಯ ಭಕ್ತರೇ, ಎಲ್ಲರಿಗೂ ಕೂಡ ನಮಸ್ಕಾರಗಳು. ಎಂತಹ ವಿಜೃಂಭಣೆ! ನಾವು ಒಳಗಡೆ ಬಂದ ಕೂಡಲೇ ಯಾವುದೋ ಒಂದು ದೊಡ್ಡ ಪ್ಯಾಲೇಸ್ ಒಳಗಡೆ ಬಂದಿದ್ದೇವೋ ಎಂಬಂತಹ ಭಾವನೆ ನಮ್ಗೆ ಉಂಟಾಗುತ್ತೆ. ಯಾವುದೋ ಒಂದು ಪ್ಯಾಲೇಸಿನ ಸಭೆ ಒಳಗಡೆ ನಾವು ಬಂದಿದ್ದೇವೆ, ಯಾವುದೋ ಅರಮನೆಯ ವಾತಾವರಣ ಇಲ್ಲಿದೆ. ಅದರೊಳಗಡೆ ವಿಘ್ನೇಶ್ವರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 50ನೇ ವರ್ಷದ ಕಾರ್ಯಕ್ರಮವನ್ನು ತಾವು ಬಹಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೀರಿ. ನೋಡ್ಲಿಕ್ಕೆ ಬಹಳ ಆನಂದ ಆಗ್ತದೆ. ಆ ಮಹಾಗಣಪತಿ ವಿಗ್ರಹವೆಂದು ನೋಡ್ತಾ ಇದ್ರೆ ಇಲ್ಲಿ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಅಂತಹ ಒಂದು ಆಕರ್ಷಣೀಯವಾಗಿದೆ ಮತ್ತೆ ಅದ್ಭುತವಾಗಿದೆ, ಅತ್ಯಂತ ಬೃಹತ್ ಆಕಾರವಾಗಿದೆ. ನಿಮ್ಮೆಲ್ಲರ ಮನಸ್ಸು ಎಷ್ಟು ದೊಡ್ಡದಾಗಿದೆಯೋ ಆ ಮಹಾಗಣಪತಿ ವಿಗ್ರಹ ಕೂಡ ಅಷ್ಟೇ ದೊಡ್ಡದಾಗಿದೆ ಅಂತ ಹೇಳಿ ಬಯಸ್ತೇನೆ. ಹಿಂದೆ ಸ್ವಾತಂತ್ರ್ಯ ಸಂಗ್ರಾಮದಿಂದ ಪ್ರಾರಂಭ ಆಗಿ ಇವತ್ತಿನವರೆಗೂ ಕೂಡ ತಮಗೆಲ್ಲ ಗೊತ್ತೇ ಇದೆ, ಗಣೇಶ ಪ್ರತಿಷ್ಠಾಪನೆ ಅನ್ನುವಂಥದ್ದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅತ್ಯಂತ ಮಹತ್ವದ ಪಾತ್ರ ನಿರ್ವಹಿಸಿದೆ. ಹಾಗೆಲ್ಲ ಇವರು ಹೇಳಿದಾಗ 144 ಸೆಕ್ಷನ್ ರೀತಿಯಲ್ಲಿ ಇತ್ತು. ಜನ ಒಂದ್ ಕಡೆ ಗುಂಪು ಕೂಡಂಗಿಲ್ಲ, ಆ ರೀತಿಯ ವಾತಾವರಣ ಇತ್ತು. ಆಗ ತಿಲಕರು ಜನರನ್ನ ಒಂದು ಕಡೆ ಸೇರಿಸಿ ಮೀಟಿಂಗ್ ಮಾಡಲಿಕ್ಕಾಗಿ ಈ ರೀತಿಯ ಸಾರ್ವಜನಿಕ ಗಣಪತಿಯನ್ನ ಪೂಜೆ ಮಾಡುವುದಕ್ಕೆ ಹೆಚ್ಚು ಪ್ರೇರೇಪಣೆ ಕೊಟ್ಟರು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಕೇವಲ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಮುಂಬೈ ಇರ್ಬೋದು, ದೆಹಲಿ ಇರ್ಬೋದು, ಕೇವಲ ಭಾರತ ಮಾತ್ರ ಅಲ್ಲ, ಪಾಕಿಸ್ತಾನದಲ್ಲೂ ಕೂಡ ಮಹಾಗಣಪತಿ ಪೂಜೆ ಆಗ್ತದೆ. ನೀವು ಗೂಗಲ್ಗೆ ಹೋಗಿ ಪಾಕಿಸ್ತಾನ ಗಣಪತಿ ಪೂಜೆ ಅಂತ ಹೊಡೀರಿ, ಗಣೇಶ ಚೌತಿ ಅಂತ, ಅದೆಲ್ಲ ವಿಸರ್ಜನೆ ಮಾಡೋದು, ಪೂಜೆ ಮಾಡೋದು ಕೂಡ ಕಾಣ್ತದೆ ನಿಮಗೆ. ಹೀಗೆ ದುಬೈ ಇರಲಿ, ಎಲ್ಲ ದೇಶಗಳಲ್ಲೂ ಕೂಡ ಮಹಾಗಣಪತಿ ಆಚರಣೆಯನ್ನ ಬಹಳ ಅದ್ದೂರಿಯಾಗಿ ಮಾಡ್ತಾ ಇರ್ತಾರೆ. ಅದು ಮಹಾಗಣಪತಿಯ ಶಕ್ತಿ. ಇವೆಲ್ಲವೂ ಕೂಡ ನಾವು ಮಾಡಿದ್ದೇವೆ ಅಂತಲ್ಲ, ಆ ದೇವರೇ ನಮಗೆ ಶಕ್ತಿಯನ್ನು ಕೊಟ್ಟು ನಮ್ಮಿಂದ ಆಚರಣೆ ಮಾಡಿಕೊಳ್ಳುವಂಥದ್ದು. ಅದು ಒಂದು ವಿಧ. ಆದರೆ 50ನೇ ವರ್ಷಕ್ಕೆ ನೀವು ಕಲಶಪ್ರಾಯವನ್ನು ಎಂಬಂತೆ ಪೊಲೀಸ್ ಅಧಿಕಾರಿಗಳನ್ನ ಸನ್ಮಾನ ಮಾಡಿದ್ದೀರಿ, ಅದು ಮತ್ತು ನಿವೃತ್ತ ಯೋಧರನ್ನ ಸನ್ಮಾನ ಮಾಡಿದ್ದೀರಿ. ಇದು ಬಹಳ ವಿಶಿಷ್ಟವಾದಂತಹ ಒಂದು ಕಾರ್ಯ. ಮಾಜಿ ಸೈನಿಕರಿಗೆ ಸನ್ಮಾನಿಸಿದ ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮಾಜಿ ಸೈನಿಕರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೆಯೇ ನಾವು ಸೈನಿಕರು, ಆದರೆ ನಾಗರಿಕರ ಕರ್ತವ್ಯ
ಹಾಗೂ ನಾಗರಿಕರ ರಕ್ಷಣೆ, ಇದಕ್ಕೆ ಅವರು ಸಹ 24 ಅವರ್ಸ್ ಡ್ಯೂಟಿ ಮಾಡ್ತಾ ಇರುವಂತ ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳಿಗೂ ಸಹ ಮಾಜಿ ಸೈನಿಕರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾರೆ. ನಾನು ಕೇವಲ 2 ನಿಮಿಷ ತಗೊಂತಾರೆ. 1999 ಕಾರ್ಗಿಲ್ ಯುದ್ಧ ಆದ ನಂತರ ಬಹಳಷ್ಟು ಯುವಕ ಹಾಗೂ ಯುವತಿಯರಿಗೆ ನಮ್ಮ ಭಾರತೀಯ ಸೇನೆ ಎಂಥದ್ದು ಅನ್ನೋದು ಬಹಳಷ್ಟು ಜನರಿಗೆ ಮರ್ತೋಗಿದೆ. ಅವರಿಗೆ ಒಂದು ಸಣ್ಣ ನೆನಪು ಮಾಡಿಕೊಡ್ತಾನೆ. ಇವತ್ತು ಸಿಯಾಚಿನ್ ಮತ್ತೆ ಗ್ಲೇಸಿಯರ್ ಅದು ಯಾವ ಭಾಗದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಸ್ಕೂಲ್ ಮತ್ತೆ ಕಾಲೇಜಿಗೆ ಹೋದಾಗಲೂ ಸಮರ್ಪಕವಾದ ಉತ್ತರ ಕೊಡೋದಿಲ್ಲ. ಸ್ನೇಹಿತರೆ, ಆ ಸಿಯಾಚಿನ್ ಮತ್ತೆ ಗ್ಲೇಸಿಯರ್ ಇಲ್ಲ ಅಂತ ಅಂದಿದ್ರೆ ಇವತ್ತು ಜಮ್ಮು ಮತ್ತೆ ಕಾಶ್ಮೀರ ನಾವು ನೋಡಕ್ ಆಗುದಿಲ್ಲ. ಸರಳವಾಗಿ ಚೈನಾ ಮತ್ತೆ ಪಾಕಿಸ್ತಾನದವರು ಜಮ್ಮು ಮತ್ತೆ ಕಾಶ್ಮೀರನ ಬಹಳ ಈಸಿಯಾಗಿ ಆಕ್ರಮಿಸ್ಕೊಳ್ತಾರೆ. 1984ರಲ್ಲಿ ಆಪರೇಷನ್ ಶುರುವಾಯಿತು ಸ್ನೇಹಿತರೆ. 1984ರಿಂದ 87ರ ತನಕ ಪಾಕಿಸ್ತಾನದವರು ಆ ಸಿಯಾಚಿನ್ ಮತ್ತೆ ಗ್ಲೇಸಿಯರ್ ಅಲ್ಲಿ ಡಾಮಿನೆನ್ಸ್ ಆಗಿದ್ರು. 1987ರಲ್ಲಿ ಸುಬೇದಾರ್ ಬಾನಾ ಸಿಂಗ್ 4 ದಿವಸ ಆ ಕ್ಷೇತ್ರದಲ್ಲಿ ಆಪರೇಷನ್ ಮಾಡ್ತಾರೆ. ರಾತ್ರಿ ಇಡೀ ಹತ್ತುತ್ತರ ಬೆಟ್ಟ ಸಿಯಾಚಿನ್ ಮತ್ತೆ ಗ್ಲೇಸಿಯರ್ ಅಂದ್ರೆ ಸಿಯಾಚಿನ್ ಮತ್ತೆ ಗ್ಲೇಸಿಯರ್ ಆ ಬೇಸಿಕ್ ಕ್ಯಾಂಪ್ 15,000 ಅಡಿ ಎತ್ತರದಲ್ಲಿ. ಸ್ನೇಹಿತರೆ, ಅಲ್ಲಿ ಡ್ಯೂಟಿ ಮಾಡೋದಲ್ಲ, ಅಲ್ಲಿ ಜೀವಂತವಾಗಿ. ಈ ಬಾರಿಯ ಶಿರಸಿಯ ಸಾರ್ವಜನಿಕ ಗಣೇಶೋತ್ಸವ ತುಂಬ ವಿಭಿನ್ನವಾಗಿದೆ. ಬೃಹದಾಕಾರದ ಗಣೇಶನನ್ನು ಎಷ್ಟು ಬಾರಿ ನೋಡಿದರೂ ಸಹ ಸಾಕಾಗುತ್ತಿಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.